बोलो बोलो शुरू से। मेरा नाम रजाबी है। हाई स्कूल है नन्ना और हम सुबह 9 बजे 9:30 को जाती 3 साढ़े 3 तक रहती। हम आपको 100 रुपये में पेट भरता क्या? रोज के 10-20 रुपये पड़े तो हमारा पेट भरता है। कुछ दिन जाती तो 200, 300, 400 रुपये कमा रही। हमने वही 100 रुपये में देते हैं और 100 रुपये में देते भी अभी थे रोज बोलती स्कूल में। क्या काम करते तुम स्कूल में? पकाती लगा रही कैसे करना है? हमारा पेट भरता है 3 साढ़े 3 तक क्या कभी कभी 4 बजते हैं। काम करो बोलते हैं, हर कुछ लेना नहीं क्या लेगा तो पकड़ते अंडे लो माउस लो सब देते हैं। एक काम दूसरा नहीं है हमारे को पूरा काम लगा रही 300 रुपये 300 से काम कर रहे हैं। हमारे छुट्टियों में भी तनख्वाह ले लेते छुट्टी में हमने तनख्वाह बढ़ाना है। 2 महीने का नहीं आया बोलो जी ओ भाभी छोटे छोटे 5-6 बच्चे रहते वो 2 महीने का काम ವಿಶ್ವದಲ್ಲೇ ಅತಿ ಮುಖ್ಯವಾದದ್ದು ಬಿಸಿ ಊಟ. ಈ ಬಿಸಿ ಊಟ ಅನುಷ್ಠಾನಕ್ಕೆ ಬಂದು 22 ವರ್ಷ ಆಯಿತು. ಆದರೂ ಇಲ್ಲಿವರೆಗೆ ನಮಗೆ ಕೇವಲ 3600 ರೂಪಾಯಿ ಗೌರವ ಸಂಬಳದಿಂದ ಬದುಕ್ತಾ ಇದ್ದೇವೆ. ನಮಗೆ ಸಂಸಾರಕ್ಕೆ ಸಾಕಾಗ್ತಾ ಇಲ್ಲ. ನಮಗೆ ಕೇವಲ 4.5 ತಾಸು ಅಂತ ಹೇಳ್ತಾ ಇದ್ದೀರಿ, ಆದರೆ ನಾವು 8 ತಾಸು ಡ್ಯೂಟಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ 8:00ವರೆಗೆ ಹೋಗಿ ಸಾಯಂಕಾಲ 4:30 ಗಂಟೆಗೆ ಮನೆಗೆ ಬರ್ತೇವೆ. ಆದರೆ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಎಷ್ಟೇ ಸಲ ನಾವು ಹೋರಾಟ ಮಾಡಿದರೂ ಕೇವಲ 3600 ರೂಪಾಯಿಗೆ ಬಂದಿದ್ದೆವು. ಇನ್ನು ನಮ್ಗೆ ಈ ಮುಂದಿನ ಬಜೆಟ್ದಲ್ಲಿ ಕನಿಷ್ಠ ವೇತನ ಕೊಡಬೇಕಂತ ನಾವು ಸರ್ಕಾರಕ್ಕೆ ಕೇಳ್ತೇವೆ. ನಮ್ಮ ಕೆಲಸ ಭಾಳ ಅದ. ಯಾರ ಬಂದು ಈ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಸ್ಕೂಲ್ನಲ್ಲಿ ವಿಸಿಟ್ ಮಾಡ್ಬೋದು. ನನ್ನ ಮಾತು ಬೇಸಿಗೆ ಏಪ್ರಿಲ್ ಮೇ ಸಂಬಳ ಕೊಡಬೇಕು. ಜಿಲ್ಲಾಧ್ಯಕ್ಷನಾಗಿ ನಾನು ಈ ವಾಹಿನಿ ಮೂಲಕ ತಮಗೆ ತಿಳಿಯಪಡಿಸೋದೇನೆಂದರೆ, ಭಾರತ ದೇಶಕ್ಕೆ 1947ನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ. ಹಾಗಾದ್ರೆ ನಮ್ಮ ಬಿಸಿ ಊಟದ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಅಂಡಿ ಸುದ್ದಿಂದು ರೊಕ್ಕ 30-60 ಪೈಸೆ ಕೊಡಬೇಕು. ಒಂದು ಸಾಲ ಕೊಡ್ತಾರೆ, ಒಂದು ಸಾಲ ಕೊಡೋರು. ಮತ್ತು ಮುಂಜಾನೆ 7ಕ್ಕೆ ಸಾಲಿಗೆ ಹೋಗಬೇಕು, 4-4:30 ತಗ ಇರಬೇಕು. ಇವ್ರಿಗೆ 3600 ರೂಪಾಯಿ ಅದ. ಉದ್ಯೋಗ ಖಾತ್ರಿದಾಗ 350 ರೂಪಾಯಿ ಕೂಲಿ ಅದ. 1 ಗಂಟೆ ಓಡಾಡಿ ಬರ್ತಾರೆ ಉದ್ಯೋಗ ಖಾತ್ರಿ. ಮಗರ್ ಇವ್ರಿಗೆ 1 ತಿಂಗಳಿಗೆ 3600 ರೂಪಾಯಿ ವೇತನ ಅದ, ಗೌರವಧನ ಅದ. 3600 ರೂಪಾಯಿ ಗೌರವಧನ ಅದ. ಅದಕ್ಕೆ ನಾ ಏನು ಹೇಳ್ತೀನಿ ಅಂದ್ರೆ, ಸರ್ಕಾರಕ್ಕೆ ಇದಕ್ಕೆ ಗಮನ ಕೊಟ್ಟು ಸುಮಾರು ಇಲ್ಲಾಂದ್ರೆ 18,000 ರೂಪಾಯಿ ವೇತನ ಮಾಡಬೇಕು. ಮತ್ತೇನದಂದ್ರೆ ತತ್ತಿ ಸುಲ್ದಿನ ರೊಕ್ಕ ಕೂಡಲೇ ಜಿಲ್ಲಾ ಎ ಡಿ ಆಗಲಿ, ಜಿಲ್ಲಾ ಆಫೀಸರ್ ಆಗಲಿ, ತಾಲೂಕು ಆಫೀಸರ್ ಆಗಲಿ, ಹರ್ ಸಾಲಿಗೆ ಎಲ್ಲರಿಗೆ ಆರ್ಡರ್ ಕೊಡ್ಬೇಕು. ತತ್ತಿ ಸುಲ್ದಿನ ರೊಕ್ಕ ಎಲ್ಲರಿಗೆ ಕಳಿಸ್ತಾರೆ ಅಂತೇಳಿ ಇವ್ರು ಎಕ್ದಮ್ ಏನು ಮಾಡ್ಯಾರ, SDMC ಅಕೌಂಟ್ದಾಗ ರೊಕ್ಕ ಹಾಕ್ಯಾರ. ಅವ್ರು ಏನು ಮಾಡ್ಯಾರ, ಮಾಸ್ಟರ್ ಅವ್ರು ತಿಂದೋಗ್ಯಾರ. ಎಲ್ಲಿ ಭೀ ತತ್ತಿ ಸುಲ್ದಿನ ರೊಕ್ಕ ಅಡಿಗೆರಿ ಕುಳ್ಳತ್ತಿಲ್ಲ. ತತ್ತಿ ಸುಲ್ದಿನ ರೊಕ್ಕ ನೋಡಿದ ತಕ್ಷಣ ಎಲ್ಲ ಶಾಲೆಯಲ್ಲಿ ತತ್ತಿ ಕೂಡ ರೊಕ್ಕ ಕೊಡ್ಲಾಕ ಹತ್ಬೇಕಂತ ಹೇಳಿ ತಮ್ಗೆ ಕೇಳಿಕೊಳ್ಳುತ್ತೇನೆ, ಜಿಲ್ಲಾ ಆಫೀಸರ್ಗೆ, ತಾಲೂಕು ಆಫೀಸರ್ಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಇಲ್ಲಾಂದ್ರೆ ನಾವು ಈ ಒಂದಿನ ಬಂದ್ ಮಾಡಿದೆವು, ನಾವು ಪೂರ ಎಲ್ಲ ಶಾಲೆಗೆ ಅಡುಗೆ ಬಂದ್ ಮಾಡಿ ಧರಣಿ ಮಾಡಬೇಕಾಗ್ಯದ. ಅದಕ್ಕೆ ಇದು ತಮ್ಗೆ ಎಚ್ಚರಿಕೆಯನ್ನು ಕೊಡುವನಾಗಿದ್ದೇನೆ. ಒಂದೇ ಮಾತು. ಎರಡನೇ ಮಾತು ಏನಂದ್ರೆ, ಇದು ಸರ್ಕಾರಕ್ಕೆ ಬಿಟ್ಟಿರೋದ. ಸರ್ಕಾರ ಮುಂದಿನ ಬಜೆಟಿನಾಗ ನಮಗೆ 18,000 ಮಾಡಿಲ್ಲ ಅಂದ್ರೆ ನಾವು ಸತ್ಯಾಗ್ರಹ ಮಾಡ್ತೇವೆ ಅಂಥೇಳಿ 2 ಮಾತು ಹೇಳಿ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಯಾರಕರು ಫೌಂಡೇಶನ್ ವತಿಯಿಂದ ಅವರಿಗೆ ಮತ್ತೆ ಎಜುಕೇಷನ್ ಮಿನಿಸ್ಟರ್ ಅವರಿಗೆ ಮನವಿ ಸಲ್ಲಿಸಲು ಬಂದಾರ. ಕಾರಣ ಅಂದ್ರೆ ಅವ್ರಿಗೆ ಯಾಕಂದ್ರೆ ಮೂಲ ಸೌಕರ್ಯಗಳು ದೊರಕ್ತಾ ಇಲ್ಲ. ಅವರು ಸ್ಯಾಲ್ರಿ ನೋಡಿದ್ರೆ ಅವರು ನಾವು ಹೇಳ್ಕೊಲ್ಲಂಗ ಸ್ಯಾಲ್ರಿ ಕೊಡ್ಲತ್ತಾರ. ಸ್ವತಂತ್ರ ಸಿಕ್ಕಿ ಸುಮಾರು ವರ್ಷಗಳು ಅದು, ಬಟ್ ನಮ್ಮ ಅಕ್ಕ ತಂಗಿಯರಿಗೆ ಇನ್ನವರೆಗೂ ಸ್ವತಂತ್ರ ಸಿಕ್ಕಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಒಂದು ಎದಕ್ಕೆ ಬರೋದಕ್ಕೆ ಸ್ಯಾಲ್ರಿ ಕೊಡ್ಲತ್ತಾರ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಬರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರ ಬಗ್ಗೆ ಒಂದು ಏನು ಎಜುಕೇಷನ್ ಮಾಡಿರ್ತಾರ, ಆ ಎಜುಕೇಷನ್ ಮಕ್ಕಳಿಗೆ ನೀವು ಊಟ ಬಡಿಸ್ಲತ್ತಾರ. ಕನಿಷ್ಠ ವೇತನ ಕೊಡ್ಲಕ್ಕೆ ಇವ್ರಿಗೆ ಕೈಲಾಗ್ತಾ ಇಲ್ಲ ಅಂತಂದ್ರೆ ಇದು ಖಂಡನೆ. ಇದು ಯಾಕಂದ್ರೆ ಇದು ಹೋರಾಟ ಇಲ್ಲಿಗೆ ನಿದ್ರಲ್ಲ. ಮುಂದೆ ಬರುವ ದಿನಗಳಲ್ಲಿ ಏನು ಕರ್ನಾಟಕ ಸರ್ಕಾರಕ್ಕೊಂದು ಮನವಿ ಮುಖಾಂತರ ಮಾಡುತ್ತಿದ್ದೆವು. ಇದು ಬೀದರ್ನಿಂದ ಸ್ಟಾರ್ಟ್ ಆಗ್ಯದ.
ಪ್ರತಿಯೊಂದು ಜಿಲ್ಲೆಯಲ್ಲಿಂದ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಯಿಸಿದ್ರೆ ಕರ್ನಾಟಕ ಗಡಿಪಾರು ಮಾಡ್ತಕ್ಕಂಥ ಅಮಿತ್ ಶಾ ಇದ್ದಾರೆ. ಅವ್ರ ಸಂವಿಧಾನವನ್ನು ಜಪ ಮಾಡಬೇಡಿ, ಬಾಬಾ ಸಾಹೇಬ್ ನೆನೆಸ್ಬೇಡ್ರಿ. ಇದು ಇದನ್ನ ದೇವ್ರಿಗೆ ನೆನೆಸ್ತಾರೆ. ನಿಮಗೆ 7 ಸ್ವರ್ಗದಲ್ಲಿ 7 ಜನ್ಮ ಸ್ವರ್ಗ ಇರ್ತಂತ. ಅದಕ್ಕೆ ನೀವೆಲ್ಲ ದೇವ್ರಿಗೆ ನೆನೆಸೋರು ಹೋಗ್ರಪ್ಪ ಸ್ವರ್ಗಕ್ಕೆ. ನಾವು ಅಂಬೇಡ್ಕರ್ ನೆನೆಸೋರು, ಕೂಲಿ ಕಾರ್ಮಿಕರು, ಅನ್ನ ಹಾಕೊಂಡು ನಾವು ಇಲ್ಲಿರ್ತೀವಿ, ನಾವು ಉಳಿತೀವಿ. ನೀವು ಹೋಗಿ ಮೇಲೆ ಹೋಗಿ ನೀವು ಎಷ್ಟು ಜನ್ಮ ನೀವು ಮಾಡ್ರಿ. ಅದಕ್ಕೆ ನರೇಂದ್ರ ಗುಜರಾತ್ ಮಾಡಲ್ಲ ಅಂತಾರೆ. ಗುಜರಾತ್ ಮಾಡಲ್ಲ ಅಂದ್ರೆ ಏನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಂದಂಗೆ ಅರ್ಥಲ್ಲ. ಅಂದ್ರೆ ನಾವು ಗುಜರಾತ್ ಮಾಡಲ್ಲ ಅಂತ ಹೇಳ್ತಾನವ. ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೆವು. ಗುಜರಾತ್ ಮಾಡಲ್ಲ. ನಾವು ನೀವೆಲ್ಲ ಭಿಕ್ಷಕರಬೇಕು. ನಿಮಗೆ ಅನ್ನ ಸಿಗಬಾರ್ದು. ನೀವು ಕೂಲಿ ಕಾರ್ಮಿಕರು, ನಿಮ್ಮ ಮಕ್ಕಳು ಶಾಣೆ ಆಗಬಾರ್ದು. ದಯಮಾಡಿ ಅಕ್ಕ ತೆಗೀರಿ, ಅಣ್ಣ ತೆಗೀರಿ. ನೀವು ಮಕ್ಕಳಿಗೆ ಮಾತ್ರ ಬಂದ್ರೆ ಬಾಬಾ ಸಾಹೇಬ್ ಅನ್ನಂಗೆ ಶಿಕ್ಷಣದಿಂದ ಏನೂ ಇಲ್ಲ. ನೀವು ಶಿಕ್ಷಣಕ್ಕೆ ಕರ್ತಕ್ಕಂಥದ್ದಾಗಿ ನೀವು ಅನ್ನ ಹಾಕ್ಲತ್ತೀರಿ. ಒಂದು ದೇವ್ರ ಕೂಡ ಅನ್ನ ಹಾಕೋ ಶ್ರೇಷ್ಠ, ಒಂದು ಶಾಲೆಯಲ್ಲಿ ಅನ್ನ ಹಾಕೋ ಶ್ರೇಷ್ಠ. ನೀವು ಪ್ರಪಂಚದಲ್ಲಿ ಅನ್ನಕ್ಕೆ ಸಿಕ್ಕಿದ್ರಿ. ನಿಮ್ಮ ಪಗಾರನ್ನು ಈ ನಾಚಿಕೆ ಸರ್ಕಾರ, ಕೇಂದ್ರ ಮಂತ್ರಿ ಮಧು ಬಂಗಾರಪ್ಪ ನಿಮ್ಮ ಪಗಾರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಈ ಮುಖಾಂತರ ರ್ಯಾಲಿ ಮುಖಾಂತರ ನಾನು ವಿನಯ ಮಾಡ್ಕೊತೀನಿ. ನಾನು ರಮೇಶ್ ಕಟ್ಟಿಕೊಂಡು ಮಾದಾರ ಚೆನ್ನೆ ಹೊರಟಂತ ಇವಾಗ ಉಂಟ್ರಿ ಸಂಜೆ ಹಿಂದ್ಕಾರಿ ಹಿಂದೆ ಬರ್ಲಿಕ್ಕೆ ನಡೀತೀವಿ ಸರ್. ಹೇಳಿದ್ರು ಕೇಳೋದು ಸರ್. ಮಹೇಶ್ ಹಿಂದೂ ಬರ್ತ ನಿಂದ್ರೆ ಸರ್, ನಿಂದ್ರೆ ಓಕೆ ಸರ್. ಹೆಣ್ಮಕ್ಳು ಹೋಗ್ಬೇಕು.